ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ಅದು ಸಿಂಪಲ್ಲಾಗಿ ಮೊಳಕೆ ಹುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಈ ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋದಕ್ಕೆ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಮೊಳಕೆ ಕಾಳನ್ನ ಕಟ್ಟಿ ಅದನ್ನ ಒಂದು ಬಟ್ಲಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಮತ್ತು 1.5 ಗಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಮಸಾಲೆಗೆ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ 1.5 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಮಟನ್ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಒಂದು ಆಲೂಗಡ್ಡೆ, ಒಂದು ಟೊಮೊಟೊನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕೊಬ್ಬರಿನ ಎರಡನ್ನೂ ಹಾಕಿ ಮಸಾಲೆ ಸ್ಪೈಸಿ ಎಲ್ಲ ಹಾಕಿ ನಾನು ಒಂದು ರೌಂಡು ಗ್ರೈಂಡ್ ಮಾಡ್ಕೊತೀನಿ. ಈಗ ಈರುಳ್ಳಿ ಮತ್ತು ಹಚ್ಚಿಟ್ಟಿರುವಂಥ ಈರುಳ್ಳಿ ಸಾಮಗ್ರಿಗಳನ್ನೆಲ್ಲ ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಸೀಸೋದು ಬೇಡ, ಹಸಿಯಾಗೂ ಬೇಡ, ಮೀಡಿಯಮ್ಮಾಗಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿಯಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅಮೂಲ್ಯವಾದ ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನಮ್ಮ ಚಾನಲ್ ಮುಂದುವರಿಯೋದಕ್ಕೆ ಅವಕಾಶ ಸಿಗುತ್ತೆ. ವಿಡಿಯೋ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವೊಂದು ಶೇರ್ ಮಾಡಿ, ಒಂದು ಲೈಕ್ ಮಾಡೋದ್ರಿಂದ ನಮಗೇನು ಇದು ಸಿಗೋದಿಲ್ಲ, ನಮಗೆ ಒಂದು ಮೋಟಿವೇಟ್ ಸಿಗುತ್ತೆ, ಮಾಡಬೇಕು ಅನ್ನೋದೊಂದು ಆಸೆ ಬರುತ್ತೆ. ಆದ್ದರಿಂದ ವಿಡಿಯೋಗೋಸ್ಕರ ದಯವಿಟ್ಟು ಒಂದು ಲೈಕ್ ಕೊಡಿ. ಹೇಗೆ ಅನ್ನಿಸ್ತು ಅಂತ ಒಂದು ನಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ಬ್ರೌನ್ ಕಲರಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಆರಬೇಕು. ಈಗ ಆರಾದ್ಮೇಲೆ ನಾನು ಕೊಬ್ಬರಿ ಜೊತೆಯಲ್ಲಿ ಗ್ರೈಂಡ್ ಮಾಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣಗೆ ಹಚ್ಕೊಂಡಂಥ ಟೊಮೊಟೊನ ಆ್ಯಡ್ ಮಾಡ್ಕೊತೀನಿ. ನಿಮ್ಮ ಕುಕ್ಕಿಂಗ್ ರೆಸಿಪೀಸ್ ವಿಡಿಯೋಗಳು ಇಷ್ಟ ಆಗ್ತಿದೆಯಾ, ಸ್ಟಿಚಿಂಗ್ ವಿಡಿಯೋಸ್ ಇಷ್ಟ ಆಗ್ತಿದೆಯಾ ಅಂತ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ವ್ಯೂವರ್ಸಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ನೋಡಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಬಡ್ದ್ಮೇಲೆ ಕಟ್ ಮಾಡಿಕೊಂಡಂಥ ಆಲೂಗಡ್ಡೆನ ಆ್ಯಡ್ ಮಾಡ್ತೀನಿ. ಇದು ನೀರು ಬಿಡದಿರೋ ಗಟ್ಟಿಯಾಗಿ ಇರಬೇಕು ಅಂದರೆ ಸ್ವಲ್ಪ ಒಣ ಕೊಬ್ಬರಿ ಆ್ಯಡ್ ಮಾಡಿಕೊಟ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವು ಮಸಾಲೆ ಸಾಂಬಾರುಗಳು ಕಾಳು ಒಂದು ಕಡೆ ನೀರು ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಥರ ಹರಿಬಾರ್ದು ಅಂತಂದರೆ ಒಣ ಕೊಬ್ಬರಿ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಟ್ರೆ. ಈಗ ನಾನು ಆಲೂಗಡ್ಡೆ ಹಾಕಿದೈತೆ, ಮೊಳಕೆ ಬರಿಸೋಂಥ ಕಾಳನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ತಂಡಿ ಕಾಲ ಆಗಿರೋದ್ರಿಂದ ಮೊಳಕೆ ಅಷ್ಟಾಗಿ ಬರೋದಿಲ್ಲ, ಮೀಡಿಯಮ್ಮಾಗಿ ಬರುತ್ತೆ. ಅದನ್ನು ಆಗಂತ ಬಟ್ಟೆಯಲ್ಲೇ ಬಿಟ್ಬಿಡಬೇಡಿ. ಒಂದು ದಿವಸ ಆಗಿದ ತಕ್ಷಣ ತೆಗೆದುಬಿಟ್ಟು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಇಲ್ಲಾಂದರೆ ಒಂಥರ ಹಳಸುವಾದ ಸ್ಮೆಲ್ ಬಂದುಬಿಡುತ್ತೆ ಬಟ್ಟೆಯಲ್ಲೇ ಸುತ್ತಿಟ್ಟರೆ. ಆಮೇಲೆ ಅಡುಗೆ ನೀವು ಸಾಂಬಾರು ಟೇಸ್ಟ್ ಕೂಡ ಕೆಟ್ಟೋಗ್ಬಿಡುತ್ತೆ. ಒಂದು ದಿವಸ ಆಗಿದ ತಕ್ಷಣ ಇವತ್ತು ಮೊಳಕೆ ನೈಟ್ ಕಟ್ತೀರಾ ಅಂತಂದರೆ ಬೆಳಗ್ಗೆ ತೆಗೆದ್ಬಿಟ್ಟು ಅದನ್ನ ಒಂದು ಕಂಟೈನರ್ಗೆ ಎಷ್ಟು ಮೊಳಕೆ ಬಂದರೆ ಅಷ್ಟೇ ಅಂತ ನಾವು ತೆಗೆದ್ಬಿಟ್ಟು ಬಿಸಿಲು ಸಮ್ಮರಲ್ಲಾದರೆ ಬಿಸಿಗೆ ಜಾಸ್ತಿ ಬರುತ್ತೆ ಮೊಳಕೆ. ಹಾಗಾದರೆ ಜಾಸ್ತಿ ಮೊಳಕೆ ಬಂದು ಸಾರು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಒಂದು ಒಂದು ಹದವಾಗಿ ಮೊಳಕೆ ಬಂದರೆ ಸಾರು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಈಗ ನಾನು ಎಷ್ಟು ಕ್ವಾಂಟಿಟಿಗೆ ಬೇಕಾದಷ್ಟು ನೀರನ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ನಾನು ಕಲ್ಲುಪ್ಪು ಯೂಸ್ ಮಾಡ್ತೇನೆ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಡಿ. ನಿಮಗೆ ಟೇಸ್ಟಿಗೆ ತಕ್ಕಂಗೆ ಈಗ ಉಪ್ಪು ಖಾರ ಎಲ್ಲ ನೀವು ನೋಡಿಕೊಂಡು, ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಈಗ ನೋಡಿ, ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ಈಗ ಗಟ್ಟಿ ಬೇಕು ಸಾಂಬಾರು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಉಳಿಸ್ಕೊಳ್ಳೋಣ. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳೋಣ. ಹಂಗಂತ ತೆಳ್ಳಗಂದ್ರೆ ಅತಿ ತೆಳ್ಳಗೂ ಮಾಡಬಾರ್ದು, ಅತಿ ಗಟ್ಟಿಗೂ ಮಾಡಬಾರ್ದು, ಮೀಡಿಯಮ್ಮಾಗಿ ಸಾಂಬಾರು ಮಾಡ್ಕೊಳ್ಳೋಣ. ಈಗ ಒಂದು ವಿಷಲ್ ಕೂಗಿದ್ರೆ ಸಾಕು, ನಾವು ಮೊಳಕೆ ಕಾಳು ಸಾಂಬಾರು ರೆಡಿ ಆಗಿಬಿಡುತ್ತೆ. ಎಷ್ಟು ಸಿಂಪಲ್ಲಾಗಿ ಬೇಗ ಆಗಿಬಿಡುತ್ತೆ. ಒಂದು ವಿಷಲ್ ಅಷ್ಟೇ ಸಾಕು. ಜಾಸ್ತಿ ಮೊಳಕೆ ಬಂದು ನೆಂದಿರೋ ಕಾಳಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಬೇಗ ಅಂದರೆ ಹುಳಿ ಕಾಳು ಅಂದರೆ ಬೇಗನೆ ಬೆಂದ್ಬಿಡುತ್ತೆ. ಅದನ್ನೇನು 2-3 ಕೂಗುವಷ್ಟು ಅವಶ್ಯಕತೆ ಇಲ್ಲ, ಒಂದೇ ಕೂಗು ಸಾಕು. ಈಗ ನೋಡಿ, ಆಗಲೇ ನಾನು ಕುಕ್ಕರ್ ಕೂಗಿದ್ದು ಆಯಿತು. ನನ್ನ ಪ್ರೆಷರ್ ಕೂಲು ಆಗಿದೆ, ಸಾಂಬಾರು ರೆಡಿ ಆಗಿದೆ. ಈಗ ನೋಡ್ತಾ ಇದ್ದೀರಲ್ಲ, ಸಾಂಬಾರು ರೆಡಿ ಆಗಿದೆ. ನಾನು ಮೀಡಿಯಮ್ ಗಟ್ಟಿಗೆ ಮಾಡ್ಕೊಂಡಿದ್ದೆ ಸಾಂಬಾರು. ಈಗ ನೋಡಿ, ನಮ್ಮ ಸಾಂಬಾರು ರೆಡಿ ಆಗಿದೆ.
ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ನಮ್ಮ ಸಾಂಬಾರು ರೆಡಿ. ಈ ಟೈಮಲ್ಲಿ ನಮಗೆ ಸಾಂಬಾರು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ನಮ್ಗೆ ಅಕಸ್ಮಾತ್ ಇನ್ನು ಏನಾದರೂ ಎಕ್ಸ್ಟ್ರಾ ಉಪ್ಪು ಸ್ವಲ್ಪ ಖಾರ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಂಡು ನೀರು ಇನ್ನು ಸ್ವಲ್ಪ ತೆಳು ಬೇಕು, ಸಾಂಬಾರು ಗಟ್ಟಿ ಆಯಿತು ಅಂದರೆ ಒಂದು ಹಾಫ್ ಗ್ಲಾಸ್ ಹಾಕ್ಬಿಟ್ಟು ಮತ್ತೆ ಕುದಿಸ್ಕೋಬೇಕು ಸಾರನ್ನ. ಹಾಗೆ ಇಡಬಾರ್ದು, ನೀಟಾಗಿ ಕುದಿಸ್ಕೊಳ್ಳಿ. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ. ನಾನು ಗಟ್ಟಿಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಚಪಾತಿಗೆ, ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ, ರೊಟ್ಟಿಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ. ನಾನು ಅದನ್ನು ಸರ್ವಿಂಗ್ ಬೌಲ್ಗೆ ವರ್ಗಾಯಿಸ್ತಾ ಇದ್ದೀನಿ. ಟೇಸ್ಟ್ ನೋಡಿ, ನೀವು ಮನೇಲಿ ಒಂದು ಸರಿ ಮಾಡಿ ಹೇಗೆ ಅನ್ನಿಸ್ತು ನೋಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ನಾನು ವ್ಯೂವರ್ಸ್ ಎಲ್ಲ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ.